3 ತಿಂಗಳ ಹಿಂದೆನೇ ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು. ಜನವರಿಯಲ್ಲೇ ಸಫ್ವಾನ್ ಟೀಮ್ಗೆ 3 ಲಕ್ಷ ಹಣ ಸಂದಾಯವಾಗಿತ್ತು ಈ ಹತ್ಯೆಗಾಗಿ. ಅಂದ್ರೆ ಸುಪಾರಿ ಕೊಟ್ಟಿದ್ದ ಕೊಲೆಯಾದ ಫಾಜಿಲ್ ತಮ್ಮ ಆದಿಲ್ 3/9/2023 ಸುಹಾಸ್ ಆಪ್ತ ಪ್ರಶಾಂತ್ನಿಂದ ಸಫ್ವಾನ್ಗೆ ಚಾಕು ಇರಿತ ಆಗಿತ್ತು. ಈ ಹಿಂದೆ ಆದಂತಹ ಪ್ರಕರಣ ಇತ್ತು. ಈಗ ಕೊಲೆಯಾದಂತಹ ಸುಹಾಸ್ನ ಆಪ್ತ ಪ್ರಶಾಂತ್ ಅನ್ನುವಂತ ಯುವಕನಿಗೆ ಚಾಕು ಇರಿತ ಆಗಿತ್ತು. ಬಚಾವಾಗಿದ್ರು ಸಫ್ವಾನ್. ಆಸ್ಪತ್ರೆಯಲ್ಲಿದ್ದಾಗ ಆದಿಲ್ ಬಂದಿದ್ದ. 2023ರಲ್ಲೇ ಮೊದಲ ಬಾರಿಗೆ ಆದಿಲ್ ಮತ್ತು ಸಫ್ವಾನ್ ಭೇಟಿಯಾಗುತ್ತೆ. ಮೊದಲ ಬಾರಿಗೆ ಆಸ್ಪತ್ರೆಯಲ್ಲಿ ಸಫ್ವಾನ್ ಮತ್ತು ಆದಿಲ್ ಭೇಟಿಯಾಗ್ತಾ. ಆದಿಲ್ ಯಾರು ಅಂತ ನೋಡ್ತಾ ಹೋದ್ರೆ ಹಿಂದೆ ಮರ್ಡರ್ ಆಗಿದ್ದಂತಹ ಫಾಜಿಲ್ನ ಸಹೋದರ. ಸಫ್ವಾನ್ ಗೆಳೆಯ ಮುಜಾಮಿಲ್ಗೆ ಫೋನ್ ನಂಬರ್ ಕೊಟ್ಟಿದ್ದ ಆದಿಲ್. ಫೋನ್ನಲ್ಲೇ ಮಾತಾಡ್ತಾ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಚನ ರೂಪಿಸ್ತಾರೆ. ಅಂದ್ರೆ 2 ವರ್ಷದ ಹಿಂದೆ ಸುಹಾಸ್ ಹತ್ಯೆಗೆ ಹಣಕಾಸಿನ ನೆರವು ಕೇಳಿದ್ದ ಸಫ್ವಾನ್. ಮುಜಾಮಿಲ್, ಆದಿಲ್, ಸಫ್ವಾನ್ ನಡುವೆ ಸುಪಾರಿಯ ಸಭೆ ಕೂಡ ಆಗುತ್ತೆ. ಅಂದ್ರೆ ಮಾತುಕತೆ ಆಗುತ್ತೆ. ಟೋಟಲಿ 5 ಲಕ್ಷಕ್ಕೆ ಮಾತುಕತೆ ಆಗತ್ತೆ. 2025ರ ಜನವರಿಯಲ್ಲಿ 3 ಲಕ್ಷ ಈ ಸುಪಾರಿ ಹಣವನ್ನು ಕೊಡ್ತಾರೆ. ಆರಂಭದಲ್ಲಿ 31 ಮಾರ್ಚ್ 2025ರ ಒಳಗೆ ಹತ್ಯೆ ಮಾಡಬೇಕು ಅನ್ನುವಂತಹ ಕಂಡೀಷನ್ ಜೊತೆಗೆ ಅವರು ರೆಡಿ ಕೂಡ ಆಗಿದ್ರು ಸ್ಕೆಚ್ ಹಾಕಿ. ಬಾಕಿ ಇದ್ದಂತ 2 ಲಕ್ಷಕ್ಕೆ ಆದಿಲ್ ಹತ್ರ ಬೇಡಿಕೆ ಇಟ್ಟಿದ್ದ ಸಫ್ವಾನ್ ಮತ್ತು ಆತನ ಸಹಚರರು ಟೀಮ್. ಹತ್ಯೆ ಆದ್ಮೇಲೆ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟಿದ್ದ ಈ ಆದಿಲ್ ಫಾಜಿಲ್ನ ಸಹೋದರ. ಮರ್ಡರ್ ಆದ್ಮೇಲೆ ಕೊಡ್ತೀನಿ ಅಂತ ಏಪ್ರಿಲ್ 24ರಂದೇ 2 ವಾಹನ ಬಾಡಿಗೆ ಪಡೆದುಕೊಂಡಿತ್ತು ಈ ಟೀಮ್. ಯಾರೆಲ್ಲ ಸ್ಕೆಚ್ ಹಾಕಿದ್ರು ಅವರು. ಸುಹಾಸ್ನ ಚಲನವಲನ ಗಮನಿಸೋದಕ್ಕೆ ಸ್ವಿಫ್ಟ್ ಕಾರ್ನಲ್ಲಿ ಸುತ್ತಾಡ್ತಾರೆ ಆರಂಭದಲ್ಲಿ. ಕೊನೆಗೂ ಕೂಡ ಪ್ಲಾನ್ ಅನ್ನು ರೂಪಿಸಿ ಪಕ್ಕಾ ಪ್ಲಾನ್ನೊಂದಿಗೆ, ಯೋಜನೆಯೊಂದಿಗೆ ದಾಳಿ ಮಾಡ್ತಾರೆ. ಅವತ್ತಿನ ಯೋಜನೆ, ಪ್ಲಾನ್ ಯಾವ ರೀತಿಯಾಗಿತ್ತು ಅನ್ನುವಂಥದ್ದು ಆ ಒಂದು ಭೀಕರ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ತನ್ನ ಕಾರ್ನಲ್ಲಿ ತನ್ನ ಸ್ನೇಹಿತರ ಜೊತೆಗೆ ಬರ್ತಾ ಇದ್ದಂತಹ ಸುಹಾಸ್ ಶೆಟ್ಟಿಯನ್ನ ಮೀನಿನ ವೆಹಿಕಲ್ನಲ್ಲಿ ಬಂದು ಗುತ್ತಾರೆ. ಆರಂಭದಲ್ಲಿ ಸ್ವಿಫ್ಟ್ ಕಾರ್ನಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು 7-8 ಜನ ಕುಳಿತುಕೊಂಡಿರ್ತಾರೆ. 8 ಜನ ಅರೆಸ್ಟ್ ಮಾಡಿರುವಂಥದ್ದು. ಆ 8 ಜನ ಏಕಾಏಕಿ ಕೆಳಗಿಳಿದು ಬಂದು ಈ ರೀತಿಯಾಗಿ ಡೆಡ್ಲಿ ಅಟ್ಯಾಕ್ ನಡೆಸಿರೋದು. ಈ ರೀತಿಯಾಗಿ ಮೊದಲೇ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ಅನ್ನ ಅವತ್ತು ಇಂಪ್ಲಿಮೆಂಟ್ ಮಾಡಲಾಯಿತು. ಸೊ ಈ ಒಂದು ಸ್ಕೆಚ್ ಅನ್ನ 3 ತಿಂಗಳ ಹಿಂದೆನೆ ಹಾಕಿದ್ರು. ಸುಹಾಸ್ ಶೆಟ್ಟಿ ಯಾರ ಜೊತೆ ಓಡಾಡ್ತಾರೆ, ಯಾರೆಲ್ಲ ಜೊತೆಲಿ ಇರ್ತಾರೆ, ಎಲ್ಲೆಲ್ಲಿ ಓಡಾಡ್ತಾರೆ, ಈ ಎಲ್ಲ ಪ್ಲಾನ್ ಅನ್ನ ಮಾಡಿ ಮರ್ಡರ್ ಮಾಡಲಾಯಿತು. ಮಾರ್ಚ್ 31, 2025ರೊಳಗೆ ಹತ್ಯೆಗೆ ಸ್ಕೆಚ್ ಅನ್ನು ಹಾಕಿದ್ರು. ಈ ಸಂಬಂಧಪಟ್ಟಂಗೆ ಇವರಿಬ್ಬರ ನಡುವೆ ಆದಂತಹ ಮಾತುಕತೆ ಮೀಟಿಂಗ್ನಲ್ಲೂ ಕೂಡ ಆ ಒಂದು ಡೆಡ್ಲೈನ್ ತೆಗೆದುಕೊಂಡಿದ್ರು. ಅಷ್ಟರೊಳಗಡೆ ಮರ್ಡರ್ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ರು. ಜೊತೆಗೆ ಅಮೌಂಟ್ 5 ಲಕ್ಷ, ಅದರ ಭಾಗವಾಗಿ 3 ಲಕ್ಷ ಮೊದಲೇ ಸಂದಾಯ ಆಗಿತ್ತು. ಯಾರು ಹತ್ಯೆಗೆ ಮುಂದಾಗಿದ್ರು ಆ ಟೀಮ್ಗೆ. ಬಾಕಿ ಇದ್ದಂಥ 2 ಲಕ್ಷನ ಮರ್ಡರ್ ಆದ್ಮೇಲೆ ಕೊಡ್ತೀನಿ ಅಂತ ಆತನ ತಮ್ಮ ಫಾಜಿಲ್ನ ತಮ್ಮ ಹೇಳಿದ್ದು ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ ಕರಾವಳಿ ಜಿಲ್ಲೆಯ ಸ್ಥಿತಿ. ಸುಹಾಸ್ ಹತ್ಯೆಯ ಬೆನ್ನಲ್ಲೇ ಜೋರಾಗಿದೆ ಪೋಸ್ಟ್ ವಾರ್. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ವಾರ್ ಪೋಸ್ಟ್ಗಳನ್ನು ಹಾಕುವಂತ ವಾರ್ ಜಾಸ್ತಿ ಆಗ್ಬಿಟ್ಟಿದೆ. ಹಿಂದೂ ಮುಖಂಡ ಭರತ್ ಕುಂಡೆಲ್ಗೆ ಜೀವ ಬೆದರಿಕೆ ಹಾಕಲಾಗಿದೆ. ನಿನ್ನನ್ನು ಕೂಡ ಕೊಲೆ ಮಾಡ್ತೀವಿ ಅಂತ. 8 ಗಂಟೆಗಳ ಅವಧಿಯಲ್ಲಿ 2 ಪೋಸ್ಟ್ಗಳು. ನಾಳೆ ರಾತ್ರಿ 9:30ಕ್ಕೆ ನಿನ್ನ ಸ್ಥಳದಲ್ಲೇ ಬಂದು ಕೊಲೆ ಮಾಡ್ತೀವಿ ಅಂತ ಆ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀನಿರುವಂತ ಜಾಗಕ್ಕೆ ಬಂದು ಕೊಲೆ ಮಾಡ್ತೀವಿ ಅಂತ ಪೋಸ್ಟ್ ಮಾಡಿರೋದು. ಮತ್ತೊಂದರಲ್ಲಿ ಅಂದ್ರೆ ಇನ್ನೊಂದು ಪೋಸ್ಟ್ನಲ್ಲಿ ತಲ್ವಾರ್ ಫೋಟೋ ಹಾಕಿ ಬೆದರಿಕೆ ಹಾಕಲಾಗಿದೆ. ಜೀವ ಬೆದರಿಕೆ. ಅಶ್ರಫ್ ಕೊಂದ ಭರತ್ನನ್ನ ಮರೆತಿಲ್ಲ ಅಂತ ಪೋಸ್ಟ್ ಹಾಕಲಾಗಿದೆ. ಬಜರಂಗ ದಳದ ಪ್ರಮುಖ ಕಾರ್ಯಕರ್ತ ಭರತ್ ವೇಟ್ ಅಂಡ್ ವಾಚ್ ಅಂತ ತಲ್ವಾರ್ ಫೋಟೋ ಪೋಸ್ಟ್ ಮಾಡಿರೋದು. ಒಂದು ಪೋಸ್ಟ್ ಅಲ್ಲಿ ಡೇಟ್ ವಿತ್ ಟೈಮ್ 5/5/2025 ರಾತ್ರಿ 9:30 ನೀರಿರೋ ಜಾಗದಲ್ಲಿ ಬಂದು ಕೊಲೆ ಮಾಡ್ತೀವಿ ಅನ್ನುವಂತ ಒಂದು ಪೋಸ್ಟ್. ಮತ್ತೊಂದು ಕಡೆ ತಲ್ವಾರ್ ಹಾಕಿ ಅಶ್ರಫ್ನನ್ನ ಕೊಂದಂತಹ ಭರತ್ನನ್ನ ಮರ್ತಿಲ್ಲ, ವೇಟ್ ಅಂಡ್ ವಾಚ್ ಅಂತ ತಲ್ವಾರ್ ಫೋಟೋ ಹಾಕಿರುವಂತಹ ಮತ್ತೊಂದು ಪೋಸ್ಟ್ ಅನ್ನ ನೋಡ್ತಾ ಇದ್ದೀವಿ.
ಎರಡೂ ಕೂಡ ಬೆದರಿಕೆಯ ಪೋಸ್ಟರ್ಸ್. ರಾಜ್ಯ ಸರ್ಕಾರ ಕರಾವಳಿಯಲ್ಲಿ ಆಗ್ತಾ ಇರುವಂತಹ ಈ ಒಂದು ಬೆಳವಣಿಗೆಗಳನ್ನ, ಪ್ರತೀಕಾರದ ಹತ್ಯೆಯ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಏನೋ ಪರಿಗಣಿಸಿದೆ. ಬಟ್ ಯಾವುದಕ್ಕೂ ಕೂಡ ತಡೆ ಬೀಳ್ತಾ ಇಲ್ಲ. ಎಲ್ಲವೂ ಕೂಡ ಯಥಾಪ್ರಕಾರವಾಗಿ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು ರಾರಾಜಿಸ್ತಾ ಇರೋದನ್ನ ನೋಡ್ತಾ ಇದೆ. ಬಜರಂಗ ದಳ ಮುಖಂಡ ಭರತ್ಗೆ ಜೀವ ಬೆದರಿಕೆ ಹಾಕಲಾಗಿದೆ. ಪ್ರತೀಕಾರ ಮಾತಾಡ್ತಾನೆ ಇರ್ತಾರೆ, ಆ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಈ ಪೋಸ್ಟ್ ಬಗ್ಗೆ ಬಜರಂಗ ದಳ ಮುಖಂಡ ಭರತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ರೀತಿಯಾಗಿ ಆ ಪೋಸ್ಟ್ಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ ಭರತ್. ನಾವು ಭಾಷಣ ಮಾಡಿ ಲೀಡರ್ ಆಗಿಲ್ಲ, ಪ್ರೆಸ್ ಮೀಟ್ ನಲ್ಲಿ ಕೂತು ಪಬ್ಲಿಸಿಟಿ ತಗೊಂಡವರಲ್ಲ ನಾವು. ನಮಗೂ ಎಲ್ಲ ಕೆಲಸ ಮಾಡೋದು ಗೊತ್ತಿದೆ. ರಿವೆಂಜ್ ಬಗ್ಗೆ ಮಾತನಾಡುವಂಥವರು, ಪ್ರತೀಕಾರದ ಬಗ್ಗೆ ಮಾತಾಡೋರು ಮಾತಾಡ್ಲಿ, ನಮ್ಮ ಎದುರಿಗೆ ಬಂದು ಎದುರಿಸ್ಲಿ, ನಾವು ಕೂಡ ಉತ್ತರ ಕೊಡ್ತೀವಿ ಅಂತ ವೈರಲ್ ಆಗಿರುವಂತಹ ಪೋಸ್ಟ್ಗೆ ರಿಯಾಕ್ಟ್ ಮಾಡಿದ್ದಾರೆ ಬಜರಂಗ ದಳ ಮುಖಂಡ ಭರತ್. ನಮಗೂ ಎಲ್ಲ ಕೆಲಸ ಮಾಡೋಕೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಪ್ರತೀಕಾರ ಮಾಡೋರು ಎದುರುಗಡೆ ಬರಲಿ, ನಾವು ಎದುರಿಸ್ತೇವೆ ಅಂತ ಹೇಳಿದ್ದಾರೆ ಭರತ್ ಕುಂಡೇಲ್. ಈ ಸಂಬಂಧಪಟ್ಟಂಗೆ ನ್ಯೂಸ್ 18 ಜೊತೆ ಮಾತನಾಡಿದ್ರು ಭರತ್ ಕುಂಡೇಲ್. ವೈರಲ್ ಆದಂತಹ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾತಾಡೋರು ಮಾತಾಡಿಕೊಂಡೇ ಇರ್ತಾರೆ. ನಾವು ಅದರ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗಿಲ್ಲ. ಪ್ರತೀಕಾರ ಮಾಡುವವರಿದ್ರೆ ಮಾಡಲಿಕ್ಕೆ ಬರಲಿ ಅವರು. ನಾವು ಕೂಡ ಎದುರ್ಕೊಂಡು ಕೂತ್ಕೊಳ್ಳುವವರಲ್ಲ ನಾವು. ಅವರು ಬೇರೆ ಎಲ್ಲರಿಗೂ ಬೆದರಿಕೆ ಹಾಕಿದ್ದಾರೆ ಅಂತ ನಮ್ಗೆ ಹಾಕ್ಲಿಕ್ಕೆ ಬರೋದು ಬೇಡ. ನಾವು ಎಲ್ಲರ ಥರ ಭಾಷಣ ಮಾಡಿ ಲೀಡರ್ ಆದವರಲ್ಲ. ನಾವು ಎಲ್ಲರ ಥರ ಆ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಪಬ್ಲಿಸಿಟಿ ತೆಕ್ಕೊಂಡು ಲೀಡರ್ ಆದದಲ್ಲ. ನಮಗೂ ಎಲ್ಲ ಕೆಲಸ ಮಾಡಲಿಕ್ಕೆ ಗೊತ್ತಿದೆ. ಅವು ಪ್ರತೀಕಾರ ಮಾಡೋದಾದರೆ ಅವರು ಎದುರುಗಡೆ ಬರಲಿ, ನಾವು ಅದನ್ನು ಎದುರಿಸ್ತೇವೆ.